ನಮ್ಮಣ್ಣ ಫೇಸ್ ಪ್ಯಾಕ್ ಫಸ್ಟ್ ಇಂಗ್ರೀಡಿಯೆಂಟ್ ಬಂದಿಲ್ಲಿ ನೋಡಿ ಗೈಸ್. ವಾ ಎಷ್ಟು ಚೆನ್ನಾಗೈತಲ್ಲ. 2024 ಬರ್ಡೇ. ನಮ್ಮಣ್ಣ ಇವಾಗ ಫೇಸ್ ಪ್ಯಾಕ್ ಹಾಕೋತಾನೆ ಗೈಸ್. ನಿಮ್ಗೆಲ್ಲರಿಗೂ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಆ್ಯಡ್ ಮಾಡ್ತಾನೆ ಒಂದು ಫೇಸ್ ಪ್ಯಾಕಿಗೆ ಅಂತ ನಿಮ್ಗೆ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ಸ್ ತೋರಿಸಿಲ್ಲ. ನಮ್ಮಣ್ಣ ಫೇಸ್ ಪ್ಯಾಕ್ ಫಸ್ಟ್ ಇಂಗ್ರೀಡಿಯೆಂಟ್ ಕಣ್ಣ ಬಿತ್ತು. ನೆಕ್ಸ್ಟ್ ಟೈಮ್ ನಮ್ಮ ಅಣ್ಣಂಗೆ ಒಂದು ಮೈಕ್ ತೊಗೊಳ್ತೀನಿ ಗೈಸ್. ನಮ್ಮ ಅಣ್ಣಂಗೊಂದು ನಮ್ಗೊಂದು ಮೈಕ್ ತೊಗೊಂಡು ವೀಡಿಯೋಸ್ ಮಾಡ್ತೀನಿ. ನನ್ನ ನಮ್ಮ ಅಣ್ಣನ ಮುಖ ಒಂದೇ ಥರ ಐತಲ್ಲ ನೋಡಿ. ಕಲರ್ ಡಿಸ್ಕ್ರಿಮಿನೇಷನ್ ಅಲ್ಲ, ನಾನು ನಮ್ಮ ಅಣ್ಣ ನೋಡಕ್ ಒಂದೇ ತರ ಇದೀವಿ ಅಂತ ತೋರಿಸ್ತಾ ಇರೋದು. ಇಟ್ಸ್ ನಾಟ್ ಕಲರ್ ಡಿಸ್ಕ್ರಿಮಿನೇಷನ್. ನಾನು ಯಾವ್ದು ಕಲರ್ ಡಿಸ್ಕ್ರಿಮಿನೇಷನ್ ಮಾಡಲ್ಲ. ಮಕ್ಕ ನಾನು ನೀನು ಒಂದೇ ಟೈಮ್ ಮಕ್ಕಳಲ್ವಾ? ಬೆಳಗಿಲ್ಲ ಅಮ್ಮನಷ್ಟು ಅಷ್ಟನ್ನ ಟರ್ಮರಿಕ್ ಪೌಡರ್ ಇಸ್ ಎಂಟಿ ಗೈಸ್. ಟರ್ಮರಿಕ್ ಪೌಡರ್ ಇಲ್ಲ. ಸೊ ನಮ್ಮ ಅಣ್ಣಂದು ಬೈಸೆಪ್ ತೋರಿಸ್ತೀವಿ ಗೈಸ್. ನೋಡಿ ತಲೆಗೆ ಎಣ್ಣೆ ಹಾಕೊಂಡೆ. ಅದೆಲ್ಲ ಅವ್ನು ಫೇಸ್ ಕೇರ್ ಹೇರ್ ಕೇರ್ ರೆಮಿಡೀಸ್. ಬಂದಿಲ್ಲಿ ಕಾಣಿಸ್ತಾ ಗೈಸ್. ಇಲ್ಲಿ ಕಾಣಿಸ್ತಿದ್ದ ನಿಮಗೆ ಕಾಣಿಸ್ತಾ ಇರಲ್ಲ ಮೋಸ್ಟ್ ಪ್ರಾಬ್ಲಿ. ನಮ್ಗೆ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಬೆಳಗ್ಗೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಆಗಲೇ 8:15. ಸೊ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ನಾನೊಂದು. ಅದೇನು ಕ್ಲಾಸ್ ಅಂತಲ್ಲ ನಾನು ಹೇಳಲ್ಲ. ನಮ್ಮ ಅಣ್ಣ ನಾನು ವ್ಲಾಗ್ ಮಾಡ್ರೆ ನಗ್ತಾನೆ. ಸೊ ನಮ್ಮ ಅಣ್ಣ ನಾನು ಡ್ರಾಪ್ ಮಾಡೋಕ್ಕೆ ಅಂತ ಬರ್ತಾ ಇದ್ದಾನೆ. ನಮ್ಮ ಅಣ್ಣ ನನ್ನ ಬಿಟ್ಟು 4 ದಿನ ಟ್ರಿಪ್ ಹೋಗ್ತಾನಂತೆ ಗಾಯ್ಸ್. 3 ದಿನ, ಬಟ್ ನಾನು 4 ದಿನ ಅಂತ ಹೇಳಿದ್ದೀನಿ. ನೋಡೋಣ. ನಮ್ಮಣ್ಣ 4 ದಿನ ನೆಮ್ಮದಿಯಾಗಿ ಇದು ಬರಲಿ ಅನ್ನೋದೇ ನನ್ನ ಆಸೆ. ಅವ್ನು ಚೆನ್ನಾಗಿ ಖುಷಿಯಾಗಿ ಅವ್ನ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಓವರಾಗಿ ಆಗ್ಬಿಡ. ನಾನು ವ್ಲಾಗ್ ಮಾಡಿದಾಗಲೇ ಅವ್ನು ಮಾತಾಡಲ್ಲ. ಎಷ್ಟು ಮಾತಾಡ್ತಾನೆ. ನಾನು ವ್ಲಾಗ್ ತೆಗ್ದಾಗಲೇ ಮಾತಾಡಲ್ಲ. ಅವ್ನು ಬೇಕಂತ ನಾನು ಅಜೀಬ್ ಆಗಲಿ ಅಂತ. ಬಟ್ ನಾನು ಅಜೀಬ್ ಆಗಲ್ಲ. ಯಾಕೆ ಗೈಸ್, ನಮ್ಮ ಅಣ್ಣ ನನ್ನ ಜೋಡೆತ್ತಿದ್ದಂಗೆ ಗೈಸ್. ನಮ್ಮ ಅಣ್ಣನ ಮುಂದೆ ನಾನು ಯಾಕೆ ನಾಚ್ಕೊಳ್ಳಿ ಹೇಳಿ? ನಾಚಿಕೆ ಮಾನ ಮರ್ಯಾದೆ ಏನು ನಂಗೆ ಇಂಪಾರ್ಟೆಂಟ್ ಅಲ್ಲ. ನಮ್ಮ ಅಣ್ಣ ಮುಂದೆ ನಮ್ಮ ಅಣ್ಣನ ಪ್ರೀತಿ ಒಂದೇ ನನಗೆ ಮುಖ್ಯ. ನಾನು ಇಲ್ಲದೆ ನಮ್ಮ ಅಣ್ಣ ಇಲ್ಲ ಗೈಸ್. ನಮ್ಮ ಅಣ್ಣ ಇಲ್ಲದೆ ನಾನು ಇಲ್ಲ. ನಮ್ಮ ಅಣ್ಣಂಗೆ ನನ್ನನ್ನು ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ. ಈಗ ಏನಂದರೆ ವಿಶೇಷ, ನಮ್ಮಮ್ಮ ನಮ್ಮಪ್ಪ ಇಬ್ಬರು ಊರಲ್ಲಿಲ್ಲ. ನಾನು ನಮ್ಮಣ್ಣ ಇಬ್ಬರೇ. ಕ್ಲಾಸಿಂದ ಬಂದಮೇಲೆ ಏನು ಮಾಡ್ತೀನಿ ಅಂತ ಎಲ್ಲ ಹೇಳ್ತೀನಿ. ಇದು ಗೈಸ್ ಎಲ್ಲ ಗೈಸ್ ನೋಡಿ ಆಟೋ ಮೇಲೆ ಏನು ಬರ್ದವ್ರಿ. ವಿಶ್ವದಲ್ಲೇ ವಿಷ ಇರುತ್ತೆ, ಹುಷಾರು. ಫ್ಯಾಕ್ಟ್ ಗೈಸ್, ಫ್ಯಾಕ್ಟ್. ಐ ಆಮ್ ಬ್ಯಾಕ್. ನಮ್ಮ ಅಣ್ಣನ ಬಿಟ್ಬಿಟ್ಟು ಬಂದೆ ಮನೆಗೆ. ಇವಾಗ ಏನು ನನ್ನ ಮರ್ತೆ ಹೋಗ್ಬಿಟ್ಟಿದ್ದೆ. ನಂಗೆ ಸುಮಾರು ದಿನ ಏನಾಗಿಲ್ಲ. ಅಷ್ಟೊಂದು ದಿನ ಏನೂ ಆಗಿಲ್ಲ. ಒಂದು ವಾರ ಆಗಿರ್ಬೋದು. ನಾನು ಅನ್ಕೊಂತ ಇದ್ದೆ ಲೈಕ್ ಪ್ರೀವಿಯಸ್ಲಿ ತುಂಬಾ ಮಂತ್ಸ್ ಬ್ಯಾಕೆ ಅದು ನಾನು ಮತ್ತೆ ನಿಧಿ ಟ್ರಿಪ್ ತರ ಹೋಗಿದ್ವಿ. ಸಿಕ್ಕಾಪಟ್ಟೆ ಮೆಮೊರೇಬಲ್ ಆಗಿತ್ತು ಅದು. ಯಪ್ಪ, ನನ್ನ ಜೀವನ ಪೂರ್ತಿ ನನ್ನ ಮರ್ಯಾದೆ ಇಲ್ಲ. ನಾವು ನೆಕ್ಸ್ಟ್ ಇನ್ನೊಂದು ಎಲ್ಲೋ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಅಲ್ಲಿಗೆ ಹೋದಾಗ ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಇವಾಗ ಬೇಡ. ಸೊ ಪೋರ್ಟ್ರೇಟ್ಸ್ ಮಾಡಿ ಇಟ್ಕೊಳ್ಳೋಣ. ಎಲ್ಗನ ಟ್ರಿಪ್ಗೆ ಹೋದ್ರೆ ಇನ್ಮೇಲೆ ಮೆಮೊರೇಬಲ್ ಆಗಿ ಏನಾನ ಇದ್ರೆ ನನ್ಗೆ ಆ ಮೂಮೆಂಟ್ ಏನಾದ್ರು ಅದನ್ನ ಕ್ಯಾಪ್ಚರ್ ಮಾಡಿರ್ತೀವಲ್ಲ, ಅದನ್ನ ಪೋರ್ಟ್ರೇಟ್ಸ್ ಮಾಡಿ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಂದ್ಮೇಲೆ ಇನ್ಸ್ಟಾ ಪೇಜಲ್ಲೆಲ್ಲ ಹುಡುಕ್ತಾ ಇದ್ದೆ, ಎಲ್ಲಾನ ಸಿಗುತ್ತಾ ಅಂತ ನೋಡಿದ್ರೆ ಕೊಲಾಬ್ರೇಷನ್ಗೆ ಅವರೇ ಬಂದ್ಬಿಟ್ರು. ಬಿಟ್ಟಿ ಸುಂದ್ರಿ ನಾನಂತೂ. ಸೊ ಬಂದಿತ್ತು 45 ಫೋಟೋಸ್ ಏನೋ ನನ್ಗೆ ಅವರು ಲಿಮಿಟೆಡ್ ಆಪ್ಷನ್ ಕೊಟ್ಟಿದ್ದು. ನನ್ನ ಹತ್ರ 45 ಫೋಟೋಸ್ ಎಲ್ಲ ಇದ್ದಿಲ್ಲ. ಸೊ ನನ್ನ ಫ್ರೆಂಡ್ಸ್ಗೆ ಯಾರಿಗಾನ ಬೇಕಂದ್ರೆ ಅವ್ರಿಗೆ ನಮ್ಮ ಅಣ್ಣಗೆಲ್ಲ ಮಾಡಿಸಿ ಅವ್ರಿಗೂ ಕೂಡ ಕೊಟ್ಟೆ.
ನಾನು ಒಂದು ಸ್ವಲ್ಪ ಮಾಡಿಸ್ಕೊಂಡೆ. ಸೊ ಇವಾಗ ಅದನ್ನ ನಾನು ಮರ್ತೋಗ್ಬಿಟ್ಟಿದ್ದೆ, ಫೋಟೋಸ್ನ ನನ್ನ ಸ್ಟೋರಿ ಅಪ್ಲೋಡ್ ಮಾಡಬೇಕಾಯ್ತು ಅಂತ. ಫೋಟೋಸ್ನ ಸ್ಟೋರಿ ಹಾಕೋಣ ಅಂತ ಫೋಟೋ ಹೊಡಿಬೇಕು. ಇದನ್ನ ಫೋಟೋ ಹೊಡ್ಬಿಟ್ಟು ಸ್ಟೋರಿ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಮತ್ತೆ ನಾನು ಇದನ್ನೆಲ್ಲ ಏನೇನೋ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದೇನು ಮಾಡ್ತೀನಿ ಅಂತ ನಾನು ಈ ವಿಡಿಯೋನೆಲ್ಲ ನಿಮಗೆ ತೋರಿಸ್ತೀನಿ. ಫಸ್ಟ್ ಲೈಟಿಂಗ್ ಸೆಟ್ ಮಾಡೋಣ ಬನ್ನಿ. ಕಾಣಿಸುತ್ತಾ? ಓಕೆ, ಸೊ ಲೈಟ್ ಸೆಟ್ ಮಾಡ್ಕೊಬಿಟ್ಟು ಇಲ್ಲಿ ಡಿಮ್ ಅಂಡ್ ಡಿಪ್ ಎಲ್ಲ ಮಾಡ್ಬೋದು ಗೈಸ್. ನೋಡಿ ಹಿಂಗಿರುತ್ತಾ, ಹಿಂಗ 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 ಹಿಂಗ. ಇದು ಲೈಟ್, ಇದು ಬ್ರೈಟ್ ಅಲ್ಲ ಕಲರ್ ಚೇಂಜ್. ಇದು ಜಾಸ್ತಿ ಕಮ್ಮಿ ಮಾಡೋದು. ಸೊ ಇವಾಗ ಇದನ್ನ ಫೋಟೋ ತೆಗೆದು ಪೋಸ್ಟ್ ಮಾಡಿ ತೋರಿಸ್ತೀನಿ. ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ತೋರಿಸ್ತೀನಿ. ಆಮೇಲೆ ನಾನು ಫೋಟೋಸ್ ಏನೇನು ಫೋಟೋಸ್ ಏನು ಎತ್ತ ಅಂತೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಎಲ್ಲ ಕಂಪ್ಲೀಟ್ ಆಯಿತು. ಸ್ಟೋರಿ ಹಾಕಿದ ತಕ್ಷಣ ಏನೇ ಸ್ಟೋರಿ ಹಾಕ್ಲಿಕ್ಕೆ ಒಂದು 3 ಜನ ಇದ್ದಾರೆ, 3 ರಿಂದ 4 ಜನ ಇದ್ದಾರೆ. ಬ್ಲ್ಯಾಂಕ್ ಸ್ಟೋರಿ ಹಾಕಿದ್ರೆ ಮೋಸ್ಟ್ಲಿ ಲೈಕ್ ಮಾಡ್ತಾರೆ ಅನ್ಸುತ್ತೆ. ಏನೇ ಸ್ಟೋರಿ ಹಾಕಲಿ ಒಂದು 3 ಜನ ಪಕ್ಕ ಲೈಕ್ ಮಾಡ್ತಾರೆ. ಸೊ ಅದು ಹಾಕ್ತೆ ಸ್ಟೋರಿ ಎಲ್ಲ. ಇವಾಗ ನಾನು ಏನಂತ ಅಂದ್ಕೊಂಡಿದ್ದೆ ಅಂದರೆ, ಆಸ್ ಐ ಸೆಡ್ ತೋರಿಸ್ತೀನಿ, ಅಂಶ ತೋರಿಸ್ತೀನಿ. ಲೈಕ್ ನಾನು ಟ್ರಿಪ್ ನನಗೆ ಈ ವಾಲ್ ಮೇಲೆ ಈ ಥರ ಎಲ್ಲ ಸ್ಟಿಕ್ ಮಾಡೋಕ್ಕೆ ಇಷ್ಟ ಆಗಲ್ಲ ಜಾಸ್ತಿ. ಅಂದರೆ ನನ್ನ ಮೂಡ್ ಚೇಂಜ್ ಆಗ್ತಾ ಇರುತ್ತೆ, ರೀಪ್ಲೇಸ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ನಾನು ಈ ಥರ ಹಾಕೋಕ್ಕೆ ಇಷ್ಟಪಡಲ್ಲ. ಇದೊಂದು ಫ್ರೇಮ್ ಇತ್ತು, ಎಷ್ಟು ಹಳೆ ಫ್ರೇಮ್ ಅಂದರೆ ನಮ್ಮ ಅಣ್ಣನ ಡ್ರಾಯಿಂಗ್ ನೋಡಿ ಅವಾಗ ಹೆಂಗೆ ಮಾಡ್ತಿದ್ದೆ, ಪೆನ್ಸಿಲಲ್ಲಿ ಮಾಡ್ತಾಯಿದ್ದೆ ಡ್ರಾಯಿಂಗ್. ಇದು ಆವಾಗ ಈ ಥರ ಮಾಡ್ತಿದ್ದ. ಸೊ ಈ ಫ್ರೇಮ್ನ ತೆಗೆದು ನಾನು ಅದರೊಳಗೆ ನಾನು ಟ್ರಿಪ್ ಹೋಗಿದ್ದೀನಲ್ಲ ಆ ಫೋಟೋಸ್ನ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಅಡ್ಜಸ್ಟಬಲ್ ಫ್ರೇಮ್ ನೋಡಿ, ಈ ಥರ ಈ ಕ್ಲಿಪ್ಪಿಂಗ್ಸ್ ಇದೆಯಲ್ಲ, ಹಿಂಗೆ ಹಾಕಿದ್ರೆ ಕ್ಲಿಪ್, ಹಿಂಗೆ ಹಾಕಿದ್ರೆ ಅನ್ಕ್ಲಿಪ್ ಆಗುತ್ತೆ. ಸೊ ಇದು ಯಾರು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಗೈಸ್, ಯಾರದು ಅಂತ. ನಾನು ಹೇಳಲ್ಲ, ನೀವೇ ಕಾಮೆಂಟ್ ಮಾಡಿ. ಸೊ ಇದು ತೆಗೆದುಬಿಟ್ರೆ ಎಂಟಿ ಫ್ರೇಮ್. ಸೊ ಇದರೊಳಗೆ ನನಗೆ ಯಾವ ಫೋಟೋಸ್ ಬೇಕು ಅಂತ ಹಾಕೋತೀನಿ. ಇದನ್ನು ನಾನು ಹಾಕ್ತೀನಿ ಗೊತ್ತಾ, ಅಲ್ಲಿ ನನ್ನ ಗೊಂಬೆ ಆಯ್ತಲ್ಲ ಗೈಸ್, ಆ ಗೊಂಬೆ ಹಿಂದೆಡೆ ಒಂದು ದೇವ್ರ ಫೋಟೋ ಐತಲ್ಲ, ಆ ದೇವ್ರ ಫೋಟೋ ಹತ್ರ ಹಾಕ್ತೀನಿ ಇದನ್ನು. ಹಾಡು ಕೇಳ್ತೀರಾ? ಸೊ ನಾನು ಫೋಟೋಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಜಾಸ್ತಿ ಏನೋ ಅಷ್ಟೊಂದು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಮೇನ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ಫೋಟೋ ಬಂದು ಎತ್ನಿಕ್ ಡೇನೋ ಫೇರ್ವೆಲ್ಲೋ ನಂಗೆ ನೆನಪಿಲ್ಲ, 2024 ತೆಕ್ಕೊಂಡಿರೋದು ಇದು. ಇದ್ರಲ್ಲಂತೂ ಗೈಸ್ ಒಂದು ರಾಶಿ ಮೇಕಪ್ ಮಾಡಿಬಿಟ್ಟಿರೋ ನನ್ನ ಫ್ರೆಂಡ್ಸು. ನನಗೆ ಅವ್ರು ಹಾಸ್ಟೆಲ್ ಹೋದಾಗ ಫುಲ್ ಕಡಿಮೆಲೆಲ್ಲ ಪಿಂಕ್ ಕಲರ್ ಚಿನಿಮಿನಿ ಎಲ್ಲ ಹಾಕ್ಬಿಟ್ಟಿದ್ರು. ಬಟ್ ಇದರದೊಂದು ವೀಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ ನಾನು ಮತ್ತು ಪೂಜಾದಿದ್ದು. ವೀಡಿಯೋ ಮಾಡಿ ಪೋಸ್ಟ್ ಮಾಡಿ ನಾನು ಚೆಕ್ ಮಾಡ್ಬೋದು. ಇದು ವೈನಾಡ್ಗೆ ಹೋದಾಗ ಸನ್ಫ್ಲವರ್ ಎಸ್ಟೇಟ್ ಸನ್ಫ್ಲವರ್ ಎಸ್ಟೇಟಲ್ಲಿ ತೆಕ್ಕೊಂಡಿದ್ದು ಫೋಟೋ ಇದು. ಆ್ಯಂಡ್ ಇದು ಈ ಸಲ ಅದೇ ನನ್ನ 2025 ಬರ್ಡೇದು ನನ್ನ ಫೋಟೋದು. ಇದು ಲಾಸ್ಟ್ ಎಕ್ಸಾಮ್ ಬರ್ದಿದ್ದು ಲಾಸ್ಟ್ ಡೇ ಫೋಟೋ. ನಾನು ನಿಧಿ ಆಮೇಲೆ ಬುಜ್ಜಿ ನಾವೆಲ್ಲರೂ ಲಾಸ್ಟ್ ನಮ್ಮ ಮನೆಗೆ ಹೋಗೋಕ್ಕೆ ಮನ್ಸು ಬರ್ತಾಯಿಲ್ಲ ಅವತ್ತು, ಆವಾಗ ತೆಕ್ಕೊಂಡಿರೋ ಫೋಟೋ ಇದು. ನೆಕ್ಸ್ಟು ಇದರಲ್ಲಿ ಇವರೆಲ್ಲ ನಾನು ಅಷ್ಟು ಬೆಸ್ಟ್ ಫ್ರೆಂಡ್ಸ್ ಅಲ್ಲ, ಬಟ್ ಲಾಸ್ಟ್ ಕ್ಯಾಪ್ಚರ್ ಮಾಡಿರೋ ಫೋಟೋ ಇದು. ಸೊ ಇದೊಂದು ಇಲ್ಲಿ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಫೋಟೋ. ಸೊ ಅದನ್ನು ಮಾಡಿಸ್ಕೊಂಡೆ. ಅದೇ ಇದು ಫಸ್ಟ್ ಟೈಮ್ ನಾವು ಮಂಗಳೂರಿಗೆ ಟ್ರಿಪ್ ಅಂತ ಹೋಗಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲರೂ. ಇಟ್ ವಾಸ್ ಟೋಟಲಿ ಅನ್ಎಕ್ಸ್ಪೆಕ್ಟೆಡ್ ಟ್ರಿಪ್. ಎಷ್ಟು ನಮ್ಮ ಮನೆಯಲ್ಲಿ ಫೋರ್ಸ್ ಮಾಡಿ ಬಲವಂತ ಮಾಡಿ ಹಠ ಮಾಡಿ ನಾನು ಹೋಗಲೇಬೇಕು ಪ್ಲೀಸ್, ಮತ್ತೆ ಇನ್ನೆಲ್ಲೂ ಹೋಗಲ್ಲ ಪ್ಲೀಸ್ ಕಳಿಸಿ ಅಂತೆಲ್ಲ ಕೇಳಿಸ್ಕೊಂಡು ಹೋದಂಥ ಟ್ರಿಪ್ ಫೋಟೋ ಇದು. ಇಲ್ಲಿಂದ ಈ ಥರ ಇದು ಫುಲ್ ಎಲೆಗೆ ಹಿಂಗೆ ಟೊಪ್ಪಿ ಥರ ಎಲೆ ಇರುತ್ತಲ್ಲ, ಎಲೆ ಹಾಕೊಂಡು ತೆಗೆಸ್ಕೊಂಡಿದ್ದು ಇದು. ಇನ್ನು ಇಲ್ಲಿ ಬುಜ್ಜಿ ಮತ್ತು ನಿಧಿ ಎಲ್ಲ ಇದ್ದಾರೆ, ಕಟ್ ಮಾಡ್ಬಿಟ್ಟು ನನ್ನ ಮತ್ತೆ ಪೂಜಾರ್ ಮಾತ್ರ ಹಾಕ್ಬಿಟ್ಟು ಕಳಿಸಿದ್ದಾರೆ ಗೈಸಿರು. ನಂಗೆ ಅವರೆಲ್ಲ ಬೇಕಾಗಿತ್ತು. ಇಟ್ಸ್ ಓಕೆ, ಇಲ್ಲಿ ನಾನು ಮತ್ತು ಪೂಜಾ ಇರೋದನ್ನ ಮಾತ್ರ ಕ್ರಾಪ್ ಮಾಡಿಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಅಂದರೆ ಅದು ಅಡ್ಜಸ್ಟ್ ಆಗಿಲ್ಲ ಆ ಫ್ರೇಮ್ಗೆ. ಸೊ ಇದು ಕೂಡ ವೈನಾಡಲ್ಲೇ ನಾನು ಮತ್ತು ಪೂಜಾ 900 ಕಂಡಿಯಲ್ಲಿ ತೆಕ್ಕೊಂಡಿರೋಂಥ ಫೋಟೋ ಇದು. ಯಾವುದಪ್ಪ, ನಮ್ಮ ಇಂಟರ್ನ್ಶಿಪ್ ಎಕ್ಸಾಮ್ ಇತ್ತು ನಮಗೆ. ಅದೇ ಫುಲ್ ಅವತ್ತು ನಮಗೆಲ್ಲ ಕ್ವಶನ್ಸ್ ಕೇಳ್ತಿರಲ್ಲ, ಅದು ಅವತ್ತು ನಾವು ಬ್ಲೇಸರ್ ಹಾಕೊಂಡು ಹೋಗಿದ್ದೆ. ಅದೇ ಲಾಸ್ಟ್ ನಾವು ಬ್ಲೇಸರ್ ಹಾಕಿದ್ದು. ಆವಾಗ ನಾನು ಮತ್ತೆ ಪೂಜಾ ತೆಕ್ಕೊಂಡಿದ್ದು ಫೋಟೋ. ಆಲ್ಮೋಸ್ಟ್ ಪೂಜಾದು ಮತ್ತು ನಂದೇ ಜಾಸ್ತಿ ಇರೋದು ಇದರಲ್ಲಿ. ಇದು ನಮ್ಮ ಹೋಲ್ ಕ್ಲಾಸ್ ಸ್ಟೂಡೆಂಟ್ಸ್. ನಿಮಗೆ ಈ ಫ್ರೇಮಲ್ಲಿ ಕಾಣಿಸಲ್ಲ ಬಿಡಿ. 2024 ಬರ್ಡೇ ಫೋಟೋ ಇದು. ಮೈಕೋಸ್ ಹೋಗಿದ್ವಿ ಅವಾಗ ತೆಕ್ಕೊಂಡಿದ್ದು ನಾವು. ಇದು ಬುಜ್ಜಿ ಬರ್ಡೇನಲ್ಲಿ ತೆಕ್ಕೊಂಡಿದ್ದು. ಇದು ನನ್ನ ಗ್ರ್ಯಾಜುಯೇಷನ್ ಡೇ ಫೋಟೋ. ಇದು ಟ್ರಿಪ್ಗೆ ಹೋಗಿದ್ವಿ ನಾವು, ಆವಾಗ ತೆಕ್ಕೊಂಡಿರೋ ಫೋಟೋ. ಲಾಸ್ಟ್ ಕ್ಲಾಸ್ ರೂಮಲ್ಲಿ ತೆಕ್ಕೊಂಡಿರೋ ಫೋಟೋ.
ಲಾಸ್ಟ್ ತೆಕ್ಕೊಂಡಿದ್ದು ಕ್ಲಾಸ್ ಮೇಲೆ ಫೋಟೋ. ಇದು ಯಾರಿಗೋ ನಮ್ಮ ಸೀನಿಯರ್ಸ್ ಯಾರಿಗೋ ಸೆಂಡ್ ಆಫ್ ಇತ್ತು, ಆವಾಗ ತೆಗೆದಿರೋ ಅಂಥ ಫೋಟೋ ಇದು. ನಾನು ನೋಡಿ ಹೆಂಗೆ ಎತ್ಕೊಂಡಿದ್ದಾರೆ, ಕಾಣಿಸ್ತಾ ಇದೆಯಾ? ಗೊಂಬೆ ಥರ ಎತ್ತೆ ಆಟ ಆಡ್ಸಿದ್ರು ಗೈಸ್ ನಾನು. ಇದು ಕೂಡ ಅವತ್ತೇ ಲಿಫ್ಟಲ್ಲಿ ತೆಕ್ಕೊಂಡಿರೋದು. ಇದು ನನ್ನ ಮೇಲ್ ಬೆಸ್ಟ್ ಫ್ರೆಂಡ್, ನನ್ನ ಹುಡುಗ ಬೆಸ್ಟ್ ಫ್ರೆಂಡ್, ನನ್ನ ಪಿ ಯು ಫ್ರೆಂಡ್ ಗೈಸ್. ನನ್ನ ಪಿ ಯು ಸಿಯಿಂದ ನನಗೆ ಒಂದು ಫ್ರೆಂಡ್. ಸೊ ಇವಾಗ ಇದರಲ್ಲಿ ನಾನು ಯಾವುದನ್ನೆಲ್ಲ ಈ ಫ್ರೇಮ್ ಒಳಗಡೆ ಅಡ್ಜಸ್ಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ತಡೀರಿ. ಫಸ್ಟು ನಂದು ಮತ್ತು ಈ ಒಂದು, ಆಮೇಲೆ ಅದೇ ಫಸ್ಟ್ ಟ್ರಿಪ್ಗೆ ಹೋಗಿದ್ನಲ್ಲ ಆ ಫೋಟೋ. ನೆಕ್ಸ್ಟ್ ಒಂದು ನಿಮಿಷ. ಮತ್ತು ನಾನು ಮತ್ತು ನಿಧಿ ರೀಸೆಂಟಾಗಿ ಹೋಗಿದ್ದ ಟ್ರಿಪ್ ಫೋಟೋ. ಈ 3 ಫೋಟೋನ ಈಗ ಸದ್ಯಕ್ಕೆ ಇದರೊಳಗಡೆ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿದನ್ನೆಲ್ಲ ನಾನು ವಾಟರ್ ಒಳಗಡೆ ಸ್ಟಿಕ್ ಮಾಡ್ಕೊತೀನಿ ಗೈಸ್. ಯಾವುದು ನಾನು ಏನು ಎಸೆಯಲ್ಲ, ಡೋಂಟ್ ವರಿ, ಎಲ್ಲದೂ ಇಟ್ಕೋತೀನಿ. ಇದರಲ್ಲಿ ಬರೀ ಮೇನ್ ಮೆಮೊರೀಸ್, ನಾನು ಎಲ್ಲರೂ ಟ್ರಾವೆಲ್ ಮಾಡಿರ್ತೀನಲ್ಲ ಅದನ್ನು ಮಾತ್ರ ಇಟ್ಕೋತೀನಿ. ಏನಾರ ಇದು ಹೋಗ್ತಾ ಅಷ್ಟೊಂದು ದೊಡ್ಡದಾಯಿತು ಅಂದರೆ ಫ್ರೇಮ್ ಚೇಂಜ್ ಮಾಡ್ತೀನಿ ಅಷ್ಟೇ. ಬಟ್ ನಾನು ಫ್ರೇಮ್ ಒಳಗಡೆ ಹಾಕೋದು ಗೈಸ್, ಇನ್ನೆಲ್ಲೂ ಹಾಕೋದು. ಗಾಯ್ಸ್ ಮಿಕ್ಸ ಆಗೋಯ್ತು ಗಾಯ್ಸ್. ಮಿಕ್ಸ. ನೆಕ್ಸ್ಟು ಕಾಲೇಜ್ ಲಾಸ್ಟ್ ಡೇದ ಫೋಟೋ ಹಾಕ್ಕೊತಾ ಇದ್ದೀನಿ. ಇಷ್ಟೇ. ಇನ್ನು ನೋಡಿ ಈ ಥರ ಅಡ್ಜಸ್ಟ್ ಮಾಡಿದ್ದೀನಿ. ಇಲ್ಲಿ ಇನ್ನೂ ಕ್ರಾಪ್ ಮಾಡ್ಬೋದು, ಇದನ್ನು ಕಟ್ ಮಾಡಿದ್ರೆ ಕ್ಲೀನಾಗಿ ಹಾಕ್ಕೋಬೋದು ಅನ್ಸುತ್ತೆ. ಈ ಥರ ಸದ್ಯಕ್ಕೆ ಹಿಂಗೆ ಇರಲಿ, ಆಮೇಲೆ ನೋಡ್ಕೊಳ್ಳೋಣ. ಮತ್ತು ಇದನ್ನು ಇದರೊಳಗಡೆ ಹಾಕ್ಬಿಟ್ಟು ಕ್ಲೀನ್ ಆಗಿ ಇಟ್ಬಿಡೋದು ಗೈಸ್. ವೆಯ್ಟ್ ನೋಡಿ ಈ ಥರ. ಇಲ್ಲೆಲ್ಲ ಮಧ್ಯೆ ಫ್ಲವರ್ಸ್ನ ಹಾಕ್ಬಿಡ್ಲಾ? ಫ್ಲವರ್ಸ್ ಕೊಟ್ಟಿರಲ್ಲ ನನಗೆ, ಡ್ರೈ ಫ್ಲವರ್ಸು. ನನಗೆ ಇದರಲ್ಲಿ ಬರೀ ಮೆಮೊರೀಸ್ ಇರಬೇಕು ಗೈಸ್. ಐ ವಾಂಟ್ ಓನ್ಲಿ ಮೆಮೊರೀಸ್. ಇರಿ ಸದ್ಯಕ್ಕೆ ನಾನು ಇನ್ನೊಂದು ಟ್ರಿಪ್ಗೆ ಹೋಗೋವರೆಗೂ ಬೇರೆದು ಹಾಕಿರೋಣ. ನಿಮ್ಗೆ ನನ್ನ ಗ್ರ್ಯಾಜುಯೇಷನ್ ಡೇ ಫೋಟೋಗೆ ಹಿಂಗೆ ಉದ್ದಕ್ಕೆ ನಿಲ್ಲಿಸ್ಬೋದು, ಆರಾಮ್ಸೆ ನಿಂತ್ಕೊಳ್ಳೋದು. ಅಮ್ಮಂಬೋಲೆ ಮಸ್ತಿ ಮೀ ಓಡೋಲಿನ. ನಂಗೆ ವ್ಲಾಗೇ ಮಾಡೋಕ್ಕೆ ಬರ್ತಲ್ಲ ಗೈಸ್. ಈ ನಡುವೆ ಒಳ್ಳೆ ಯೋಚನೆ ಮಾಡ್ತೀನಿ, ಏನು ಮಾತಾಡಲಿ ವ್ಲಾಗಲ್ಲಿ ನಾನು ಅಂದರೆ ವ್ಲಾಗ್ ಓಪನ್ ಮಾಡೋ ಮುಂಚೆ ಗಾಡಿ ಓಡಿಸ್ತಿರೋ ನಾನು ಒಬ್ಬೊಬ್ಬಳೇ ಹುಚ್ಚುಚ್ಚಿಗಾರ ಮಾತಾಡ್ಕೊಂಡು ಹೋಗ್ತೀನಿ. ವ್ಲಾಗ್ ಓಪನ್ ಮಾಡಿದ್ರೆ ಮಾತೇ ಬರೋಲ್ಲ ಏನು ಮಾತಾಡಬೇಕು ಅಂತ. ಗಾಡಿ ಓಡಿಸ್ತಾ ಇರೋ ಒಬ್ಬೊಬ್ಬಳೇ ಇದ್ದರೆ ಅಂತೂ ಒಬ್ಬೊಬ್ಬಳೇ ಮಾತಾಡ್ಕೊಂಡು ಹೋಗ್ತೀನಿ. ಯಾರನ್ನೇ ಇದ್ದರೆ ಅವ್ರ ಜೊತೆ ಮಾತಾಡ್ತೀನ, ಇಲ್ಲಾಂದರೆ ಒಬ್ಬಳೇ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತೀನಿ. ಲೈಕ್ ಯಾರ ಜೊತೆನೋ ಕಾನ್ವರ್ಸೇಷನ್ ಮಾಡ್ತಿದ್ದೀನಿ ನಾನು ಅನ್ನೋದು. ನೋಡಿ ಗೈಸ್, ಎಷ್ಟು ಚೆನ್ನಾಗೈತಲ್ಲ. ನಿಮಗೆಲ್ಲ ನನ್ನ ಪ್ಲ್ಯಾನ್ಸ್ನ ತೋರಿಸ್ತೀನಿ ಗೈಸ್. ನನ್ನ ಪ್ಲ್ಯಾನ್ಸ್ ಮೋಸ್ಟ್ಲಿ ನಾನು ಲಾಸ್ಟ್ ತುಂಬ ದಿನ ಆಯ್ತು ನಾನು ಅದನ್ನು ಪ್ಲ್ಯಾಂಟೇಷನ್ ಮಾಡಬೇಕಾದ್ರೆ ನಿಮಗೆ ತೋರಿಸಿದ್ದು ಅನಿಸುತ್ತೆ. ಮತ್ತು ನನ್ನ ಪ್ಲ್ಯಾನ್ಸೇ ನಿಮಗೆ ತೋರಿಸಿಲ್ಲ. ಸೊ ಇವತ್ತು ನನ್ನ ಪ್ಲ್ಯಾನ್ಸ್ ಎಷ್ಟು ಬೆಳೆದಿದೆ ಏನು ಎತ್ತ ಅಂತ ನಿಮಗೆ ನಾನು ತೋರಿಸ್ತೀನಿ. ಗಾಯ್ಸ್ ಹೆಂಗೆ ಬೆಳೆದೈತೆ ನೋಡಿ. ಇದು ಬೆಳೀತಾನೆ ಇರಲಿಲ್ಲ. ಇವಾಗ ನೋಡಿ ಹೆಂಗೆ ಬೆಳ್ಕೊಂಡೈತೆ. ಇದು ಅಷ್ಟೇ ಫುಲ್ಲು ಬೆಳೀತಾ ಐತೆ. ಇದು ನೋಡೋಕ್ಕೆ ಒಂಥರ ಖುಷಿ ನನಗೆ. ಇದು ಮತ್ತು ಯಾವುದಪ್ಪ ಇದು ಹಾಗಾಗಿ ವೈಟ್ ಪ್ಲ್ಯಾಂಟು ಬೆಳೀತಾನೆ ಇಲ್ಲ. ನಾನು ದಿನ ಹಲ್ದಿರೋದೆಲ್ಲ ಮಾಡ್ತಾಯಿದ್ದೀನಿ, ಯೂಟ್ಯೂಬ್ ನೋಡ್ಕೊಂಡು ಏನೇನೋ ಅದಕ್ಕೆ ಫೀಡೆಲ್ಲ ಮಾಡ್ತೀನಿ, ಅಂದರೂ ಬೆಳೀತಾನೆ ಇಲ್ಲ. ಸೇಮ್ ನಿಧಿ ಥರ. ನಿಧಿ ಬಂದಾಗ ನೆಕ್ಸ್ಟ್ ಟೈಮು ಅವಳಿಗಿದನ್ನು ತೋರಿಸ್ಬಿಡ್ತೀನಿ, ಹುರ್ಕೊಬಿಡ್ತಾಳೆ. ಸೊ ಇವೆರಡು ಬೆಳೀತಾ ಇಲ್ಲ ಅಷ್ಟೇ. ಮನಿ ಪ್ಲ್ಯಾಂಟು ಸಖತ್ತಾಗಿ ಬೆಳೀತೈತೆ ನೋಡಿ ಗೈಸ್. ಇನ್ನೊಂದೇನು ಗೊತ್ತಾ, ಕೊತ್ತಂಬರಿ ಬಂದಿತ್ತು ಗೈಸ್, ಇಲ್ಲಿ ತೋರಿಸ್ತೀನಿ ನೋಡಿ. ನಮ್ಮಮ್ಮ ಕ್ರಾಸ್ ಬ್ರೀಡ್ ಮಾಡಕ್ ಹೋಯ್ತವ್ರೆ. ಇದನ್ನ ಪುದೀನ ಮತ್ತೆ ಕೊತ್ತಂಬರಿ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಹಾಕೋರೆ ಗೈಸ್. ನೋಡಿ ಗೈಸ್, ಇದ್ರಲ್ಲಿ ಬಂದಿದ್ದು ಕೊತ್ತಂಬರಿಯಲ್ಲಿ ನಾವು ಅಡುಗೆ ಮಾಡ್ಕೊ ತಿಂದಿದ್ವಿ. ನಮ್ಮಣ್ಣ ನನ್ನ ವ್ಲಾಗ್ ಮಾಡ್ತಾ ಇರೋದಕ್ಕೆ ಬಿಸಿಲದ ಒಂದ್ ಕಡೆ ಕಾಟಾರ, ನಿನ್ ವ್ಲಾಗ್ ಒಂದ್ ಕಡೆ ಕಾಟ ಅಂತ. ಸೊ ಇವಾಗ ನಮ್ಮ ಇಲ್ಲ ಊರಲ್ಲಿ ಅಂತ ನಾವು ಆರ್ ಅಂತೀನಿ. RNR ಫಸ್ಟ್ ಟೈಮ್ ನೋಡಿ ಜನ ಫುಲ್ ಆಗ್ಬಿಟ್ಟಿದ್ದಾರೆ. According to a recent study, 40% of science, technology, engineering and maths graduates ಫುಲ್ಲು ಹೊಟ್ಟೆ ತುಂಬೋಗ್ಬಿಡ್ತು. ಯಪ್ಪ ಎಷ್ಟೊಂದು ಆರ್ಡ್ರ್ ಮಾಡಿಬಿಟ್ಟಿದ್ವಿ. ಎಷ್ಟೊಂದು ದಿನ ಆಗೋಗಿತ್ತು ನಾನು ಇಷ್ಟೊಂದು ಆರ್ಡ್ರ್ ಮಾಡಿ ಒಟ್ಟೊಟ್ಟಿಗೆ ತಿಂದು. ಫುಲ್ ಹೊಟ್ಟೆ ತುಂಬೋಯ್ತು. ಇವಾಗ ವಾಪಸ್ ಮನೆ ಹೋಗ್ತೇನೆ. ಬಂದಾಗ ಟೈಮ್ ಎಷ್ಟು 2:30 ಏನೋ. ಈಗಾಗಲೇ ಟೈಮ್ 4:15. 2 ಅವರ್ ಒಂದೇ ಜಾಗದಲ್ಲಿ ತಿಂದಿದ್ದೀವಿ. 2 ಅವರ್